ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಹೋ ಹಾಂ ಹಂಗನು ಯಾಕ ಫೋನ್ ನೋಡಿ ಅನ್ನ ಕುಂತಿಲ್ಲ. ಏನಾತ? ಯಾರಿಗಾರ ಏನಾರ ಆತನು? ಏನಂತ ಅಡ್ಡ ಮಾತಾಡ್ತಿಲ್ಲ. ಏನಿಲ್ಲ, ಯಾರಿಗೂ ಏನಾಗಿಲ್ಲ. ಇವತ್ತಿಂದು ರಾಶಿ ಭವಿಷ್ಯ ನೋಡಕ್ ಕುಂತಾನಿ. ರಾಶಿ ಭವಿಷ್ಯ ನೋಡಿ ದಿನ ಚಾಲು ಮಾಡಿದ್ರ ದಿನ ಎಲ್ಲ ಬಂಗಾರದಂಗಿರುತ್ತಂತ. ಅದಕ್ಕ ರಾಶಿ ಭವಿಷ್ಯ ನೋಡಕ್ ಕುಂತಾನಿ. ಹೌದಾ? ಮೊದ್ಲೆಲ್ಲ ನೋಡ್ತಿದ್ದಿದ್ದಿಲ್ಲ. ಮೊದ್ಲೆಲ್ಲ ನೋಡ್ತಿದ್ದಿದ್ದಿಲ್ಲ, ಈಗ ನೋಡಕ್ ಕುಂತಾನಿ. ಯಾಕೆ ಹೇಳು? ಯಾಕ? ಅಲ್ಲಲ್ಲಿ ಈ ಚಂದನ ದನಿ ಇಟ್ಕೊಂಡು ಇಂಥ ಚಂದನ ಮಾರಿ ಇಟ್ಕೊಂಡು ಇನ್ನಾದ್ರೂ ನಾ ಫೇಮಸ್ ಆಗಿಲ್ಲಲ್ಲ, ಅದಕ್ಕ ಯಾಕಿರ್ಬಹುದು ಅಂತ ಗುರುಗಳನ್ನ ಕೇಳಿನಿ. ಅವ್ರಂದ್ರು ಅವಾಗ ದಿನ ಭವಿಷ್ಯ ನೋಡ್ರಿ, ಅದ್ರಾಗ ದಿನದ ಪರಿಹಾರ ಹೇಳಿರ್ತಾರ, ಹಂಗತೆ ಮಾಡ್ರಿ ನಿಮಗೂ ಒಳ್ಳೇದಾಕೈತಿ ಅಂದ್ರು. ಅದಕ್ಕ ರಾಶಿ ಭವಿಷ್ಯ ದಿನ ಭವಿಷ್ಯ ಹೇಳಾಕುಂತಾನೆ, ಅಲ್ಲಲ್ಲ ನೋಡಾಕುಂತಾನೆ. ಹೌದಾ? ಅದಂಗ ಯಾಕ ನಿಂದ ರಾಶಿ ಯಾವುದು? ನನ್ನ ರಾಶಿ ಮಂಕ್ರಿ ಗೊತ್ತಿಲ್ಲ ಎಂದೇ ನಿನಗ. ನನ್ನ ರಾಶಿ ಸಿಂಹ ರಾಶಿ. ಹೌದನೋ? ಏನು ಕೊಟ್ಟಾರ ರಾಶಿ ಭವಿಷ್ಯದಾಗ? ರಾಶಿ ಒಳಗ ತಡಿ ಓದಿ ಹೇಳ್ತೀನಿ. ಇದ್ರಾಗ ಹೊಸ ಜನರಿಂದ ಹೊಸ ಉರುಪು, ಧನಾಗಮನ, ಮತ್ತ ಶುಭ ಸುದ್ದಿ ಹಾಗೂ ನಂಬಿಕೆ ಮೋಸ ಆಗುವುದಿದೆ, ಮುನ್ನೆಚ್ಚರಿಕೆ ವಹಿಸಿ. ಸಂಕ್ರು ಇಷ್ಟೆಲ್ಲ ಬರ್ತಾರ ನೋಡು. ಮತ್ತ ಧನಾಗಮನ ಆಕೇತಂತ. ಹೌದಾ? ಯಾಕ ಧನಾಗಮನ ಆಕೇತಿ, ಹೊಸ ಜನರ ಪರಿಚಯ ಏನೇನ ಅಂದಿ ಬಿಡು. ಆದ್ರ ಮೋಸ ಆಗುತ್ತಾ, ನಂಬಿಕೆ ದ್ರೋಹ ಏನ ಅನ್ನಕುಂತಿದ್ದಿ. ಏನೇನ ಸಾಂಕ್ರಿ, ನನಗೆ ಯಾರೇ ಮೋಸ ಮಾಡೋರು? ನಂಗ ಮೋಸ ಮಾಡಕ ನಾ ಬಿಟ್ಟೆನೇನು? ನಂಗ ಮೋಸ ಮಾಡ್ಬೇಕು ಅಂದ್ರೆ 7 ಜನ ತಪಸ್ಸು ಮಾಡಿರ್ಬೇಕು ಅವ್ರು. ನಾನೇನು ಮಾಬ್ಬಸಿ ಕಾಮಣಿ ಅಲ್ತಗ. ನಂಗೆ ಮೋಸ ಮಾಡಕ ಯಾರಿಂದನೂ ಸಾಧ್ಯ ಇಲ್ಲ. ತಗೋರೇಕ. ಮತ್ತ ಪರಿಹಾರ ಏನ್ ಹೇಳ್ಯಾರು? ಪರಿಹಾರ ತಡಿ ನೋಡ್ತೀನಿ. ಪರಿಹಾರ ಏನ ಬರ್ತಾರಲ್ಲ, 2 ಬೆಲ್ಲದ ಅಚ್ಚು ಮತ್ತ ಅಕ್ಕಿ ಸಾಮೇರಿಗ ದಾನ ಕೊಡ್ಬೇಕಂತ. ನೋಡ್ಲೆ ಸಂಕ್ರಿ, ಹಿಂಗೆಲ್ಲ ಪರಿಹಾರ ಕೊಟ್ಟಾರವ. ಹಿಂಗೆಲ್ಲ ಮಾಡಿದ್ರ ಧನಗಮನ ಆಕೇತಿ, ಮತ್ತ ಹೊಸ ಜನರ ಪರಿಚಯನೂ ಆಕೇತಿ. ಅವಾಗ ನಾನು ಟಾಪ್ ಲೆವೆಲ್ಗೆ ಹೋಗ್ಬಹುದಾ? ಏನ್ರಿ ಬಂದ್ರೇನೋ? ಬರ್ರಿ. ನಾನು ನನ್ನ ರಾಶಿ ಭವಿಷ್ಯ ನೋಡಿನಿ, ಧನಗಮನ ಆಗೋದೈತಂತ. ಅವೆಲ್ಲ ನಂಬಾರ್ಲೆ ರೇಣಿ. ಅವೆಲ್ಲ ದಿನ ಎದ್ದು ನೋಡೋರಿಗ ಮಾಡೋರಿಗ, ಮತ್ತ ಹಂಗ ನೋಡಕಷ್ಟ. ಅದನ್ನೆಲ್ಲ ನಂಬ್ಕೊಂಡು ಅದ್ರಂಗ ಆಕೇತಿ ಅಂತ ಕುಂದ್ರಬಾರ್ದು. ನಮ್ ಕೆಲಸ ನಾವು ಮಾಡ್ಬೇಕು. ಅಲ್ರಿ, ನನ್ನ ಕೆಲಸ ನಾನು ಮಾಡಕ್ ಕುಂತಾನಿ, ಮತ್ತೆ ಯಾರ ಮಾಡಕ್ ಕುಂತಾರನು? ಅದು 2 ಬೆಲ್ದಚ್ಚು ಮತ್ತ 1-2 ಕಿಲೋ ಅಕ್ಕಿ ತಂದು ಕೊಟ್ಬಿಡ್ರಿ. ಇಲ್ಲೇ ಸಾಮ್ಯಾರ್ಗೆ ಹೋಗಿ ಕೊಟ್ಟು ಕೈ ಮುಕ್ಕೊಂಡ್ ಬರ್ತೀನಿ. ಒಟ್ಟು ರೊಕ್ಕ ಹೆಂಗ ಹಾಳು ಮಾಡ್ಲಿ ಅಂತ ನಿಂತ್ಬಿಟ್ಟಿ ನೋಡಿ ನೀನು. ಆಮೇಲೆ ಧನಾಗಮನ ಆಕೇತಿ ಅಂತ ಬರ್ತಾರಿಲ್ಲ ಇದ್ರಾಗ, ರೊಕ್ಕನು ಬರ್ತೈತ ಕರಿ. ರೇಣಿ, ನನಗ ಇಲ್ಲ ಬರ್ದ ಟೆನ್ಷನ್ ಕೊಡ್ಬೇಡ. ನಂಗೆ ಮೊದ್ಲ ಕೆಲ್ಸದ ರಗಡ ಆಗೈತಿ. ಹೋಗಿ ನಿಮ್ ರಾಶಿ ಯಾವ್ದು ಹೇಳ್ರಿ, ಓದಿ ನೋಡ್ತೀನಿ. ನಿಮ್ ಮನೆ ಬರ್ದಾಗ ಇವತ್ತು ಏನೇನೈತಿ ಅಂತ ಗೊತ್ತಾಗ್ಬಿಡ್ತತಿ. ನನಗಿದ್ರೊಳಗೆಲ್ಲ ನಂಬಿಕೆ ಇಲ್ಲ. ನಿನ್ ಕೆಲ್ಸ ನೀನ್ ಮಾಡ್ತಾ. ಅಯ್ಯ ದೇವ್ರಿ, ನಿಂತ್ಕರಿ. ಅಯ್ಯ ನಂಬಿಕೆ ಇಲ್ಲ ಅಂತ ನೋಡು. ಲೇಸಂಕ್ರಿ, ಅವಾಗ್ಲೇ ಮೋಸ ಮತ್ತ ನಂಬಿಕೆ ದ್ರೋಹ ಮಾಡೋರಿಂದ ದೂರ ಇರ್ರಿ ಅಂತ ಬರ್ತಿದ್ರಲ್ಲ, ಇಂಥವ್ರು ನೋಡಿನ. ನಿಮ್ಮ ಮಾವದ ನೋಡು, ನಂಗೆ ದೊಡ್ಡ ಮೋಸ ಮಾಡ್ಬಿಟ್ಟಾನ ಮದುವೆ ಮಾಡ್ಕೊಂಡು. ಹೋಗ್ಲಿ ಬಿಡಿಯಕ್ಕ, ಮಾವಂದು ಯಾಕಷ್ಟು ಚಿಂತೆ ಮಾಡ್ತಿ? ನಾಷ್ಟಕ್ಕೆ ತಂದು ಕೊಡ್ಲೇನು? ನಾಷ್ಟಕ್ಕೆ ಏನ್ ಮಾಡಿ? ನಾಷ್ಟಕ್ಕೆ ಅದ ಉಪ್ಪಿಟ ಬ್ಯಾಡ್ತಗ. ನಾನು ಇವತ್ತು ಉಪವಾಸದಿನಿ, ಒಮ್ಮೆಟ್ಟಿಗೆ ಮಧ್ಯಾಹ್ನ ಊಟ ಮಾಡಿದ್ರಾತ. ಹೌದು, ನಿಂದ ಯಾವ್ದ್ಲಿ ರಾಶಿ ಹೇಳು ನೋಡಿ ಹೇಳ್ತೀನಿ. ಅಕ್ಕರ ರೇಣಕ್ಕರ ಅದಿರೇನ್ರಿ? ಯಾರು? ವಾ ಗೋವಿಂದ, ಬಾರತಮ್ಮ, ಬಾರಪ್ಪ, ಬಾ ಒಳಗ್ ಬಾರಪ್ಪ. ಅದ ಅಕ್ಕರ ಇವತ್ತು ಇಡ್ಲಿಗೆ ಹಾಕಿದ್ನ್ಯಾರಿ. ಅಂದ್ರೆ ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಿದ್ರಿ. ನನಗೊಬ್ಬವನಿಗ ತಿನ್ನಕ ಜಾಸ್ತಿನೂ ಹಾಕವ್ರಿ, ಮತ್ತೆ ಬಿಟ್ಟು ತಿನ್ನಕ್ ಆಗಂಗಿಲ್ಲಲ್ರಿ. ನೀವು ಅಂತ ದೊಡ್ಡ ಮನಿ ಕೊಟ್ಟರಿ, ನಿಮಗೆ ಹೆಂಗ್ ಬಿಟ್ಟು ಮಾಡ್ಕೊಂಡು ತಿನ್ಬೇಕು ಅಂತ ನಿಮಗ ಫಸ್ಟ್ ತಂದ ನೋಡ್ರಿ. ಇವನವಳೆ ಹೊರೀಟ್ ಒಳ್ಳೆ ಗುಣ ಆಯ್ತಪ್ಪ, ನಿನಗ ಭಾರಿ ಒಳ್ಳೆ ಗುಣ ಆಯ್ತು ಬಿಡು. ಚಲೋ ಆಗ್ತದ ಇದಕ್ಕ. ಅಯ್ಯ ತಮ್ಮ, ಇವತ್ ನಮ್ಮ ಉಪವಾಸದ ಏನು ತಿನ್ನಂಗಿಲ್ಲ. ತತ್ತ ಇಲ್ಲಿ ನನ್ನ ಕೈಯಾಗ ಕೊಡು. ಬೆಂಗ್ಲಿ ಅಕ್ಕನ ಬಿಟ್ಟು ತಿನ್ನಕ್ ರೆಡಿ ಆಗಿತ್ತು ನೋಡಿದು. ಮಾಡ್ತೀನಿ ತಡಿ, ಇವಾಗ ಹೋಗ್ಲಿ ಅವಾಗ ಐತಿ ನಿಂದ. ಹೌದಪ್ಪ, ಇವತ್ ನಾನು ಒಂದೇ ಹೊತ್ತು ಊಟ ಮಾಡ್ತಾನೆ. ನಾನು ಸರಿಗಮಪಾಕ ಹೋಗಿ ಅದೇನದು ಫಸ್ಟ್ ಬರ್ಬೇಕು ಅಂತ ವ್ರತ ಮಾಡಕೊಂತಾನಿ. ವ್ರತ ಅಕ್ಕರ ನೀವ್ ಏನಾರ ಸರಿಗಮಪಾಕ್ ಹೋದ್ರಿ ಅಂತ ಇಟ್ಕರಿ, ಟಾಪ್ನ್ಯಾಗ ಬರ್ತೀರಿ ನೀವು. ಯಾಕೆಲ್ರಿ? ಯಾಕಪ್ಪ ಅಷ್ಟು ಚಲೋ ಐತ್ರಿ ನಿಮ್ ಧ್ವನಿ. ಮೊನ್ನೆ ಹಬ್ಬ ಅಂತ ಯಾವ್ದೋ ಒಂದು ಹಾಡ ಹಾಡಕ್ ಕುಂತಿದ್ರಲ್ಲ, ನಾನ ವಿಡಿಯೋ ಮಾಡ್ಲಿಲ್ಲೇನ್ರಿ ಅಕ್ಕರ? ಅದ್ರಾಗ ನಿಮ್ ಧ್ವನಿ ಕೇಳಿ ನಾನ ಮೈ ಮರ್ತ್ ಬಿಟ್ಟಿದ್ನಿ. ಅಷ್ಟು ಚಂದ ಐತ್ರಿ ನಿಮ್ ಧ್ವನಿ. ಹೌದಪ್ಪ, ಎಲ್ಲರೂ ಹಂಗ ಅಂತಾರ ನೋಡು. ಅದಕ್ಕರಿ ಅಕ್ಕರ ನಾನು ಒಂದ್ ಹೇಳಿದ್ರ ಹಂಗ ಮಾಡ್ತೀರೇನ? ಹಂಗ ಮಾಡಿದ್ರ ಅಂತ ಇಟ್ಕರಿ ನೀವು ಸರಿ ಗಮ ಪಾಕ್ ಹೋಗುದು ಪಿಕ್ಸ.
ಹೌದಾ ಏನ್ ಮಾಡ್ಬೇಕು? ಅಕ್ಕರ ನನಗ ಒಬ್ಬ ಗೆಳೆಯ ಅದನ್ರಿ ಬೆಂಗಳೂರಿನಾಗ ಇರ್ತಾನ್ರಿ ಅವ ಅದು ಸರಿಗಮಪ ಏನ್ ನಡೀತೈತಲ್ರಿ ಅದ್ರದ್ದು ಹೆಡ್ ಇರ್ತಾರಲ್ರಿ ಅವ್ರದ್ದು ರೈಟ್ ಹ್ಯಾಂಡ್ ರೀ ನನ್ನ ಗೆಳೆಯ. ಅಯ್ಯೋ ಹೌದಾ? ಅವನ ಹೆಸರು ವೆಂಕಟ ರಮಣ. ಹೌದಾ? ನೀವು ಹ್ಞೂ ಅಂದ್ರ ಅವನೀಗ ಇಲ್ಲಿ ಕರೆ ಕಳಿಸ್ತೀನಿ ರೀ ಅಕ್ಕರ. ಮತ್ತ ಅವನು ಬಂದಾಗ ಒಟ್ಟು ರೊಕ್ಕ ಖರ್ಚು ಗಿರ್ಚು ಎಲ್ಲ ಜಾಸ್ತಿ ಆಕೈತ್ರಿ, ನನಗೆಲ್ಲ ನೋಡ್ಕೊಳಕ್ ಆಗಂಗಿಲ್ಲಲ್ಲ. ನನ್ನ ಕಡೆ ರೊಕ್ಕ ಇದ್ದಾಗ ಅವನನ್ನ ಕರೆ ಕಳಿಸ್ತೀನಿ ರೀ ಅಕ್ಕರ. ಅವಾಗ ನೀವು ಒಂದ್ ಎರಡು ಹಾಡು ಆಡ್ರಿ, ನಿಮ್ ಕಡೆ ಏನೇನ್ ಟ್ಯಾಲೆಂಟ್ ಐತಿ ಅದೆಲ್ಲ ತೋರಿಸ್ರಿ. ಅವನಿಗೆ ಏನಾರ ಇಷ್ಟ ಆತಂದ್ರ ನೀವು ಸರಿಗಮಪ್ಪ ಸೆಲೆಕ್ಟು. ಅಯ್ಯೋ ನಾನ್ ಜಗ್ ಚಂದ ಹಾಡಾಡ್ತೀನಪ್ಪ, ಅವನನ್ನ ಕರೆ ಕಳಿಸ್ಬಿಡು. ಅದ್ ಏಟ್ ರೊಕ್ಕ ಖರ್ಚಾಗ್ಲಿ ನಾನ್ ನೋಡ್ಕಂತಾನಿ. ನೀನ್ ಎಲ್ಲ ಚಿಂತೆ ಬಿಟ್ಬಿಡು. ಏಟ್ ರೊಕ್ಕ ಬೇಕಿ ಅವನನ್ನ ಮಾತ್ರ ಮೊದ್ಲು ಕರೆ ಕಳ್ಸಪ್ಪ. ನಾನು ಇಷ್ಟು ಹಾಡು ಹಾಡೋದ್ ಕಲ್ತಿದ್ದೆಲ್ಲ ಸಾರ್ಥಕ ಆಕೈತಿ. ಬೇಕಂದ್ರೆ ಒಂದ್ ಹಾಡು ಹಾಡ್ಲೇನ? ಯಾಕ ಹಾಡು ಹಾಡು. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ನೀನೆ ನಾನು, ನಾನು ನೀನು ನೀನೆ ನಾನು, ಆಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ನನ್ನಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು, ಆಗುವುದಾದ್ರೆ ಹಿಂದೆ ಆಗಲಿ ಮೊದಲೇ ಪ್ರಾಣ ಹೋಗಲಿ. ಆಹಾ ಆಹಾ ಕೋಗಿಲೆ ಕೋಗಿಲೆ ಕಂಠ. ಆಹಾ ಏನ್ ಚಂದ ಐತ್ರಿ ಅಕ್ಕರ ನಿಮ್ ಧ್ವನಿ. ಟಾಪ್ ಟಾಪ್ ಆಗಿ ಬರ್ತೀರಿ ನೀವು. ಇವತ್ತು ಅವನಿಗ ಫೋನ್ ಹಚ್ಚಿ ಕರೆ ಕಳಿಸ್ಬಿಡ್ತೀನಿ ರೀ. ಏನ್ರಿ ಅಕ್ಕರ ಅದು ಮತ್ತ ಖರ್ಚಿಗ ನಾಳೆ ಬೆಳಿಗ್ಗೆ ಬಾ. ಒಂದ್ 5,000 ರೂಪಾಯಿ ಸಾಕಿನ ಅಕ್ಕರ ಕಾರಿಗಾಗಂಗಿಲ್ಲ 5,000 ರೂಪಾಯಿ. ಮತ್ತ 10,000 ರೂಪಾಯಿ ಅಕ್ಕರ ಒಂದಿನದ ಖರ್ಚು ರೀ. ಮತ್ ಏನ್ ಬೇಕಮ್ಮ? ಅದು ನೀವು ಬ್ಯಾಸರ ಮಾಡ್ಕೊಂತೀರ ಏನ, ಒಂದ್ 30,000 ರೂಪಾಯಿ ಕೊಡ್ರಿ ಅಕ್ಕರ. ಆಮೇಲೆ ಮತ್ತೆ ಏನಾರ ಬೇಕಂದ್ರೆ ಹೇಳ್ತೀನಿ. ಆಟ ಅಲ್ಲ ಕೊಟ್ರ ತಗೋ. ಒಟ್ಟು ನಾನು ಟಾಪ್ ಟಾಪ್ ಒಳಗ್ ಬರ್ಬೇಕು. ರೊಕ್ಕ ನಾಳೆ ಬೆಳಿಗ್ಗೆ ಕೊಡ್ತೀನಿ. ಈಗ ಹೋಗಾಕಮ್ಮ, ನಾಳೆ ಬೆಳಿಗ್ಗೆ ಬಾ 10 ಗಂಟೆಗೆ. ನಮ್ಮ ಮನೆಯವ್ರು ಇರಂಗಿಲ್ಲ, ಅವಾಗ 30,000 ರೂಪಾಯಿ ಕೊಡ್ತಾನಿ. ನಿನ್ ದೋಸ್ತಿ ಕರೆ ಕಳಿಸ್ಬಿಡು. ಹ್ಞೂ ರೀ ಅಕ್ಕರ, ಹಂಗ ಮಾಡ್ತೀನಿ. ಈಗ ನಾನು ಬರ್ಲ ಅಕ್ಕರ? ಬಾರಪ್ಪ. ಮಿಕ್ಕಾ ಸಿಕ್ತ ನೋಡ್ಲೇ ಸಕ್ರಿ ನೋಡಿದೆನು. ರಾಶಿ ಭವಿಷ್ಯ ನೋಡಿದ್ರ ಏನ್ ಉಪಯೋಗ ಆಗ್ತಿದ್ದಿಲ್ಲ ನೋಡಿದೆನು. ಬರೀ ಬೆಲ್ದಚ್ಚು ಅಕ್ಕಿ ಕೊಡ್ತೀನಿ ಅಂದಿದ್ದಕ್ಕ ಮನಿ ಮಠ ನಾಷ್ಟ ಹುಡ್ಕೊಂಡು ಬಂದತಿ. ಮತ್ತ ಸರಿಗಮಪಾಕ್ ಹೋಗಕ್ಕ ಚಾನ್ಸ್ ಸಿಕ್ಕತಿ. ಮತ್ತ ದನಗಮನ ಆಗಂಗಿಲ್ಲ. ನಿಮ್ಮ ವೈದದ ನೀವೆಲ್ಲ ಮೂಢನಂಬಿಕೆ. ನನ್ನಂಗ ನಂಬಿಕೆ ಇರಬೇಕು. ಯಾಕ ನಂಗಿಲ್ಲಿ ಡೌಟ್ ಬರಕ್ ಕುಂತತಿ. ನಿನ್ನ ಮಂಕ್ರಿ ನೀನ್ ಹುಟ್ಟಿದ್ದ ಡೌಟ್ ಒಳಗ ಅದ ತತ್ತ ಇಲ್ಲಿ ಇಡ್ಲಿ ಪ್ಲೇಟು ನಾ ತಿನ್ಬೇಕು. ಯಾಕ ಬಂದ್ಬಿಡು. ನಾನು ಅವಾಗ್ಲೇ ಉಪ್ಪಿಟ್ಟು ತಿನ್ನು ಅಂದ್ರ ನಾನು ಇವತ್ತು ಒಪ್ಪತ್ತು ಅಂದಿ ಇಡ್ಲಿ ನೋಡಿದ್ಲಿ ತಿನ್ನಕ್ ಕುಂತಿಯೇನು? ಏನಂಗ ಉಪ್ಪಿಟ್ಟು ಅಂದ್ರ ಆಗಂಗಿಲ್ಲ ಬಿಲೆ. ಅದಕ್ಕ ಹಂಗನೆ ಕೊಡ್ಲಿ. ನಾನು ಒಂದು 3 ತಿಂತಾನಿ, ನೀನೊಂದ್ 3 ತಿನ್ನು. ಒಂದ್ ನಿಮ್ಮ ಅವ್ ಕೊಡುನಂತ ತತ್ತ ಇಲ್ಲಿ ತಿನ್ನೋನು. ಅಲ್ಲ ಎಷ್ಟೊತ್ತಾತಲ್ಲ ಇವ್ರಿನ್ನ ಬಂದಿಲ್ಲ. ಯಾಕೇನ ನನಗರ ಯಾವಾಗ ಹೇಳಿನೋ ಯಾವಾಗ ಬಿಟ್ಟಿನೋ ಅನ್ನಂಗ ಆಗ್ಬಿಟ್ಟತಿ. ಇವ್ರು ಯಾಕೆ ಇವತ್ತು ಇಷ್ಟು ತಡ ಮಾಡಕ್ ಕುಂತಾರ ಅನ್ನೋದು ಗೊತ್ತಾಗ್ಬಿಡ್ತು. ಟೈಮ್ ಇನ್ನ ಟೈಮ್ ಆಗಿಲ್ಲ. ಬಾ ಬಾ ಅಂದ್ರೆ ಎಲ್ಲಿಂದ ಬರ್ಬೇಕು? ಏನಾಯ್ತು ನಿನಗ? ಎದಕ್ ರೀ ಅತ್ತಿಯರ? ಮತ್ತೆ ಅಂಡ ಸುಟ್ಟು ಬೇಕಿ ನಂಗೆ ಅತ್ತಾಗಿಂದ ಇತ್ತಾಗಿಂದ ಓಡಾಡ ಕುಂತಿಲ್ಲ. ಅದಕ್ಕೆ ಕೇಳಕ್ ಕುಂತಾನೆ. ಏನಾಯ್ತು ಹೇಳು? ಅದು ಏನಿಲ್ರಿ ಅತ್ತಿಯರ, ಇವರು ಇನ್ನ ಬರ್ಲೇ ಇಲ್ಲಲ್ಲ, ಅದಕ್ಕೆ ದಾರಿ ನೋಡಕ್ ಕುಂತಿದ್ನಿ. ಓಹೋ ನೀನ್ ದಾರಿ ನೋಡ್ಬಿಟ್ರ ನನ್ನ ಮಗ ಎಲ್ಲ ಇದು ಬದ್ ಕೆಲಸ ಬಿಟ್ಟು ಹಂಗ ಓಡಿ ಬಂದ್ಬಿಡ್ತಾನ. ಹೌದು ಆಕಿ ಕಲ್ಪನಾ ಬಂದಿಲ್ಲಲ್ಲ. ನಾನ್ ನಾಷ್ಟ ಮಾಡಿ ಎದ್ದು ಬರೋಷ್ಟ್ರೊಳಗೆ ಇದ್ದಿದ್ದೇ ಇಲ್ಲ. ಏನು ಮಾತಾಡಿದ್ರಿ ಅಂತದ್ದು? ನಿಂದು ಆಕಿದು ಏನ ಮಸ್ಲತ್ ನಡ್ದತಿ? ಏನಿಲ್ರಿ ಅತ್ತೀರ, ಹಂಗ ಮಾತಾಡ್ಕೊಂಡು ಹೋಗುನು ಅಂತ ಬಂದಿದ್ಲಂತ. ಬ್ಯಾಸರಾಗಿದ್ದಕ್ಕ ಅದಕ್ಕೆ ಬಂದಿದ್ಲು. ಏನ ಕಳ್ಳಕಂತ್ರಿ ಆಟ ನಡ್ಸಿ ನೀನು. ಅದು ಒಂದ ಗೊತ್ತಾಗಿ ಮುಂದೊಂದ್ ದಿನ ಆಯ್ತು ನಿಂದು. ಮಾರಿ ಹಬ್ಬನ ಮಾಡ್ತೀನ ಮತ್ತ ಈಗ ನೆನಪಿಟ್ಕ. ನಾನು ಓಟು ಮಕ್ಕಂಡ್ ಎದ್ದೇಳ್ತಾನೆ. ಏನು ನನ್ನ ಮಗ ಬರ್ತಾನ, ವಾಟ್ ತುಂಬ ಊಟಕ್ಕೆ ನೀಡು. ಏನು ಅವನಿಗ ಕಿರಿ ಮಾಡ್ಬೇಡ ಊಟಕ್ಕೆ ಕುಂತಾಗ. ಏನು ಹೂನ ಏನು ಹಾನ ಕಲ್ಲಗಂಬ ನಿಂತು ಬಿಡ್ತತಿ. ಧರ್ವಂದು ನಾನು ಹೇಳ್ಕೊಡ್ಬೇಕು. ಅಲ್ಲಿ ಮಟ ಏನು ಗೊತ್ತಾಗಂಗಿಲ್ಲ. ಅದು ಹೆಂಗ್ ಬೆಳ್ದಾಳೋ ಏನ್ತ. ನಾನು ಏನಾರ ಹೆಚ್ಚು ಕಡಿಮೆ ಹೇಳಿದ್ರೆ ಗಂಡನ ಮುಂದೆ ಪುಂಗಿ ಓದುದು. ಅಯ್ಯೋ ದೇವ್ರೆ, ಏನು ಮಾಡೇ ಇಲ್ಲ ನಾನು. ಸುಮ್ಮನೆ ಹೂ ಅಂದ್ರು ಬೈಕ್ ಅಂತಾರತ್ತಗ. ಅಯ್ಯೋ ದೇವ್ರೆ, ಅಲ್ಲಿ ಇಷ್ಟೊತ್ತು ಬೇಕಾ ಇವತ್ತು ಬರಾಕ? ದಿನ ಎಷ್ಟು ಲಗುನ ಬರ್ತಿದ್ರಿ, ಇವತ್ತು ಯಾಡಾಗಕ್ ಬಂತು ಈಗ ಬಂದಿರಿ. ಅಲ್ಲ ನೀನು ನನ್ನನ್ನ ನೆನ್ಸಾಕ್ ಕುಂತಿ ಅಂತ ನನಗಿರ ಕನಸ ಬೀಳ್ಬೇಕು. ಈಗ ಕೆಲಸ ಮುಗಿದು ಅದಕ್ಕೆ ಮನೆಗೆ ಬಂದನಿ. ಎದಕ್ಕ ಏನಾರ ಆತನ? ನಮ್ಮವು ಏನಾರ ಅಂದ್ಲು? ಏನಾತ ಹೇಳು? ಛೇ ಅದೆಲ್ಲ ಬಿಡ್ರಿ. ಮತ್ತೆ ನನಗೆ ಬಿಟ್ಟಿರಕ್ಕಾಗಂಗಿಲ್ಲದು ಮನ್ಯಾಗ. ಅಷ್ಟು ನೆನಪಾಕಾಕ್ ಕುಂತಿದ್ನ. ಛೀ ಹೋಗ್ರಿಪ್ಪ, ಯಾವಾಗ್ಲೂ ಹಿಂಗ ಮಾತಾಡ್ತೀರಿ ನೋಡಿ ನೀವರ. ನಾನಾರ ಮಾತಾಡಂಗಿಲ್ಲ ಹೋಗ್ರಿ. ಇದನ್ನ ಹೇಳಾಕ ಇಷ್ಟೊತ್ತು ಕಾಯ್ಕೊಂಡು ನಿಂತಿದ್ದೇನು? ಅದು ಹಂಗಲ್ರಿ. ಬರ್ರಿ ಮೊದ್ಲು ಊಟಕ್ಕೆ ನೀಡ್ತಾರಿ, ಊಟ ಮಾಡ್ಕೊಂತಾನ ಮಾತಾಡೋನು. ಅಲ್ಲ ನೀನು ಎದಕ್ಕೆ ದಾರಿ ನೋಡಕ್ ಕುಂತಿದ್ದಿ ಅದು ಹೇಳು ಮೊದ್ಲು. ಅದು ಏನ್ ಗೊತ್ತಾ, ಇವತ್ತು ಕಲ್ಪನಾ ಬಂದಿದ್ಲು ರೀ ಮನಿ ಮಠ. ನನ್ನನ್ನ ಹುಡ್ಕೊಂಡು ಬಂದಿದ್ಲು. ಹೌದಾ? ಎದಕ್ಕ? ಅದು ಆಕಿ ಪ್ರೆಗ್ನೆಂಟ್ ಅಂತ ಒಪ್ಕೊಡ್ಲರಿ. ಇಲ್ಲಿ ಕುಂದ್ರು. ಏನಾತು ಏನಿಲ್ಲ ಕರೆಕ್ಟ್ ಆಗಿ ಹೇಳು. ಏನಿಲ್ರಿ, ಅದ ಆಕಿ ಪ್ರೆಗ್ನೆಂಟ್ ಅಂತ ಒಪ್ಕೊಂಡ್ಲು. ಆಕಿ ಅವಿನಾಶನ ಮದುವೆ ಆಗಲ್ಲಂತ. ಅವಳು ಯಾರನ್ನ ಪ್ರೀತಿ ಮಾಡ್ಯಾಳ ನೋಡ್ರಿ, ಅವನನ್ನ ಮದುವೆ ಆಗ್ತಾಳಂತ. ಅದನ್ನ ಹೇಳಾಕ ಮನಿ ಮಠ ಬಂದಿದ್ಲು. ಹೌದಾ? ಈ ವಿಷಯ ಯಾರ್ಯಾರಿಗೆ ಗೊತ್ತು? ನನಗಷ್ಟ ಗೊತ್ತ್ರಿ.
ಹುಡುಗ ಯಾರು? ಛೇ ಅದ್ ಏನ ಹೆಸರು ಹೇಳಿರ್ಲಿ ನೋಡ್ರಿ, ನೆನಪ ಬರ್ವಲ್ತು. ಏನಾರ ಹೆಸರು ಇರ್ವಲ್ದಕ್ಕ. ಒಟ್ನಾಗ ಆಕಿ ಮದ್ವಿ ಒಲ್ಲೆ ಅನ್ಲಲ್ಲ, ಅಷ್ಟು ಸಾಕಾತ. ಅದು ನಿಮಗೆ ಹೇಳ್ಬೇಕು ಅಂತ ನಾ ಕಾಯ್ಕೊಂಡು ಕುಂತಿದ್ದೆ ಗೊತ್ತೇನೋ. ಈ ವಿಷಯನ ಅವಿನಾಶ್ ಅವ್ರಿಗೆ ಮತ್ತೆ ಅವ್ರ ಮನೆಯವ್ರಿಗೆ ಹೇಳೋನ್ ಬರ್ರಿ. ಅಂಜಲಿ, ನಿಂಗ ಅರ್ಥ ಆಗ್ವಲ್ತು, ಸ್ವಲ್ಪ ತಡಿ, ನಾ ಹೇಳ್ತೀನಿ. ನಂಗೇನ್ರಿ ಅರ್ಥ ಆಗಕ್ ಕುಂತಿಲ್ಲ, ನಂಗೆಲ್ಲ ಅರ್ಥ ಆಗೈತಲ್ಲ. ನೋಡು, ಅವಿನಾಶ್ಗೆ ಹೇಳು ನಡಿತತಿ, ಆದ್ರ ಅವ್ರ ಮನೆಯವ್ರಿಗೆ ಹೇಳ್ಬೇಡ. ಯಾಕ್ರಿ ಹಂಗ್ಯಾಕೆ ಹೇಳಕ್ ಕುಂತೀರಿ? ಅದೆಲ್ಲ ನಿಂಗೆ ಗೊತ್ತಾಗಂಗಿಲ್ಲ. ಅದು ಎಲ್ಲ ಬೇಕಂತಾರ ಮಾಡ್ಯಾರ ಅನ್ಸಕುಂತತ್ ನನಗ. ಅವ್ರ ತಾಯಿ ಗುಣ ನಿಂಗೆ ಗೊತ್ತಿಲ್ಲೇನು? ಹುಡುಗಿಗ ಇಷ್ಟ ಇಲ್ಲ ಖರೆ, ಹುಡುಗಿ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತು. ಮತ್ತ ಅವಿನಾಶ್ ಅವ್ರ ತಾಯಿಗೆ ಗೊತ್ತಿರಂಗಿಲ್ಲನು ಹುಡುಗಿ ಹಿಂಗದಾಳ ಅಂತ. ಅದು ಹೆಂಗ್ ಇವ್ರೆಲ್ಲ ಒಂದಾಗಿ ಅವಿನಾಶಕ್ಕೆ ಕಟ್ಟಕ್ ಕುಂತಾರ? ಏನಿಲ್ಲ, ಇದನ್ನ ಮೊದ್ಲೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡುನು. ಏನು ಯಾರೇನಾರ ಆಗಿ ಹಾಳಾಗೋಗ್ಲಿ, ಅದು ನಮಗ್ ಗೊತ್ತಿಲ್ಲ. ಒಟ್ನಾಗ ಅವಿನಾಶಿಗ ಮೋಸ ಆಗುದು ತಪ್ಪಲ್ಲ, ಅಷ್ಟು ಸಾಕು ನಮ್ಗ. ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡುನು. ಅವಿನಾಶಿಗೆ ಕರೆ ಕಳಿಸ್ತಾನಿ, ಮೊದ್ಲೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡುನು. ಏನ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡುದಾ? ಹ್ಞೂ, ಮತ್ತ ಯಾರ ಮಾಡಿ ತಪ್ಪಿಗ ನನ್ನ ಗೆಳೆಯ ಅವಿನಾಶಿಗ ತಲೆ ಕಟ್ಟಕ್ ಬಂದ್ರ ನಾ ಬಿಡ್ತೀನೇನೋ? ಅವನಿಗೆ ಯಾರು ಇಲ್ಲ ಅಂತ ಇವ್ರು ಅನ್ಕೊಂಡಿರ್ಬೋದು, ಆದ್ರೆ ನಾನು ಅದೀನಿ. ನಾನು ಇದನ್ನ ಇಷ್ಟಕ್ಕ ಬಿಡಂಗಿಲ್ಲ. ನಾ ಪೊಲೀಸ್ ಕಂಪ್ಲೇಂಟ್ ಕೊಡಾವ. ಅದ ಹಂಗಲ್ರಿ, ನನ್ನ ಮಾತ್ರ ಕೇಳ್ರಿ. ನಾನು ಯಾರ ಮಾತು ಕೇಳಂಗಿಲ್ಲ ಅಂಜಲಿ, ನಿನ್ನ ಮಾತು ನಾನು ಇದ್ರೊಳಗೆ ಕೇಳಂಗಿಲ್ಲ. ಅದಕ್ಕೆ ಹೆಂಗ್ ಇವರೆಲ್ಲ ನನ್ನ ಗೆಳೆಯಂಗ ಮೋಸ ಮಾಡಕ್ ಹೊಂಟಾರ? ಮದ್ವಿ ಬ್ಯಾಡ, ಸಣ್ಣವನದಾನ ಅಂತಿದ್ರು, ಆದ್ರೆ ಇಷ್ಟು ಲಗುನ ಮದ್ವಿಯ ಮಾಡಕ್ ಕುಂತಾರ ಅಂದಾಗ ಅನುಮಾನ ಬಂದಿತ್ತು ಖರೆ. ಆದ್ರೆ ಈ ರೀತಿ ಇಷ್ಟು ಕೆಟ್ಟದಾಗಿ ಇವನಿಗ ಮೋಸ ಮಾಡ್ತಾರ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮುಗೀತು, ಇನ್ನು ಮೇಲೆ ಯಾರ ಮೇಲೇನು ಕನಿಕರನ ಬರ್ಲಾರ್ದಂಗ ಆಗೋಗಿತ್ತು ನನಗ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಾವ. ಹಣೆ ಬಾರ್ ಗಣೇಶ್ ಹೋತಿ, ನಾನು ಎದಕ್ರ ನಿಮ್ ಮುಂದೆ ಬಾಯ್ ಬಿಟ್ನೇನ ಅನ್ನಂಗ ಆಗ್ಬಿಟ್ಟಿತ್ ನೋಡ್ ನನಗ್ರ. ಏನ್ರಿ ನನ್ನ ಮಾತು ಪೂರ ಕೇಳ್ರಿ. ಇಲ್ಲ ಅಂಜಲಿ, ನಾ ಕೇಳಂಗಿಲ್ಲ. ಅದ ಹಂಗಲ್ರಿ, ಇದ್ರೊಳಗ ನೀವು ನಿಮ್ಮ ಗೆಳೆಯಂದ ಅಷ್ಟ ವಿಚಾರ ಮಾಡಕುತ್ತೀರಿ. ಆ ಹುಡುಗಿ ಭವಿಷ್ಯ ಏನಾಗ್ಬೇಕು? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಅದೆಲ್ಲ ದೊಡ್ಡ ರಾಡಿ ಆಕೈತಿ. ಅವ್ರ ಅಪ್ಪ ಅಮ್ಮ ಉರ್ಲಾಕೊಂಡು ಸಾಯ್ತೀನಿ ಅಂತ ಕುಂತಾರಂತ. ಆಕಿನೂ ಭಯದಾಗನ ಅದಾಳ, ಆಕಿಗೇನ್ ಮದ್ವಿ ಬೇಕಾಗಿಲ್ಲ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದೊಡ್ಡ ರಾಡಿ ಮಾಡೋದಕ್ಕಿನ ಆಕಿ ಯಾವ ಪ್ರೀತಿ ಮಾಡಿದ ಹುಡುಗದನಲ್ಲ ಅವನು ನಾವು ಹುಡುಕ್ಸೋನು. ಅದಕ್ಕಿಂತ ಮೊದಲು ಸುಚಿತ್ರಾ ಮತ್ತ ನಮ್ಮ ಅವಿನಾಶ್ ಅಣ್ಣರು ಒಂದಾಗ ನಾವು ಮಾಡೋನು. ಅಲ್ರಿ, ಆಗೋದ್ರ ಬಗ್ಗೆ ವಿಚಾರ ಮಾಡ್ರಿ. ಇನ್ನ ಸ್ವಲ್ಪ ಅದ್ರಾಗ ಗದ್ಲ ಎಬಸ್ಬೇಡ್ರಿ ನೀವು. ನಿಮಗೆ ಎಷ್ಟು ತ್ರಾಸ ಆಗೈತಲ್ಲ, ನಿಮ್ಗೆ ಎಷ್ಟು ನೋವು ಆಗೈತಲ್ಲ, ನಂಗೂ ಆಗೈತ್ರಿ. ಏನ್ರಿ ಹಂಗಂತ ಆ ಹುಡುಗಿಗ ನಾನು ಮಾತು ಕೊಟ್ಟೇನಿ, ಇದರಿಂದ ನಿಂಗೇನೋ ತ್ರಾಸ ಆಗಂಗಿಲ್ಲ, ನಿನ್ನ ಹುಡುಗನ ಮತ್ತು ನಿನ್ನ ಒಂದು ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟನ್ರಿ. ಅದಕ್ಕರ ನೀವು ಸ್ವಲ್ಪ ಸುಮ್ಮನಿರ್ರಿ. ಈಗ ನೋಡಂದಿಲಿ, ನೀ ಸುಮ್ನಿರು, ನಾ ಸುಮ್ನಿರು, ಅವ್ರಿಗೆ ಹೇಳ್ಬೇಡ ಇವ್ರಿಗೆ ಹೇಳ್ಬೇಡ ಅನ್ಕೊಂತ ಕುಂತ್ರ ಯಾರ್ದಾರ ಒಬ್ರ ಜೀವನ ಕಷ್ಟದಾಗ ಆಕೈತಿ. ಏನು ಇದು ಸುಮ್ನಿರೋ ಹೊತ್ತಲ್ಲ. ನೋಡಂದಿಲಿ, ಯಾರು ಏನಾರ ಮಾಡ್ಕೊಂಡು ಏನಾರ ಆಗಿ ಹೋಗ್ಲಿ ಅತ್ತಾಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡುನು. ಪೊಲೀಸ್ನವರು ಆ ಹುಡುಗಿ ಎಲ್ಲಿದ್ರು ಒದ್ದು ಎಳ್ಕೊಂಡು ಬಂದು ಆ ಹುಡುಗಿ ಮುಂದೆ ನಿಂದಿರ್ತಾರ. ಅವರಿಬ್ರು ಮದುವೆ ಆದ್ಮೇಲೆ ಇತ್ತಾಗ ಸುಚಿತ್ರ ಮತ್ತು ಅವಿನಾಶನ್ ಒಂದು ಮಾಡಕ್ ಆಕಿತ್ತಲ್ಲ, ಏನ್ ಅರ್ಜೆಂಟ್ ಐತಿ? ನೀವು ಹೇಳೋದೇನೋ ಖರೆ, ಆದ್ರೆ ಹುಡುಗಿ ಅಪ್ಪ ಅಮ್ಮ ಅವ್ರದ್ದು ಮರ್ಯಾದೆ ಹೋಗಂಗಿಲ್ಲ. ಮರ್ಯಾದೆ ಕಳ್ಕೊಂಡು ಅವ್ರು ಬದುಕ್ತಾರ. ಮರ್ಯಾದೆಗೆ ಅಂಜಿನ ಅವ್ರ ಮಗಳನ್ನ ಈಗ ಮದ್ವೆ ಮಾಡಕ್ ಹೊಂಟಿದ್ರಿ ಇಂಥದೆಲ್ಲ ಮುಚ್ಚಿಟ್ಟು. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದೇನು ಬೇಕಾಗಿಲ್ಲ. ಮತ್ತೇನ್ ಮಾಡ್ಬೇಕು? ಮೊದ್ಲು ಅವಿನಾಶ್ ಅಣ್ಣರಿಗೆ ಹಿಂಗಿಂಗಂತ ತಿಳಿಸುನು, ಮುಂದೆ ಮತ್ತೆ ನೋಡುನು, ಅವ್ರು ಏನ್ ಹೇಳ್ತಾರಂತ ಕೇಳುನು. ಹೌದಂಜಲಿ, ನೀನ್ ಹೇಳುದನು ಕರೆಕ್ಟ್. ಮತ್ತ ಅವ್ರ ಮಲ್ತಾಯಿ ಕೈವಾಡ ಇದ್ದಿದ್ರು ಮತ್ತ ಅವರಿಗೂ ತ್ರಾಸು, ಇತ್ಲಾಗ ಅವಿನಾಶಿಗೂ ತ್ರಾಸ ಆಕೈತಿ. ಹೋಗಿ ಅವಿನಾಶಿಗ ಎಲ್ಲ ತಿಳಿಸುನು, ಅಲ್ಲಿ ಏನೇನ್ ಆಕೈತಿ ನೋಡುನು. ತಗೋರಿ, ಹಂಗ ಮಾಡೋನು. ನೀವು ಕುಂದರಿ, ಕೈಕಾಲ್ ಮಕ್ಕ ತಕೊಂಡ್ ಬಂದಿರಲ್ಲ. ಹ್ಞೂ, ತಕೊಂಡ್ ಬಂದೇನ್. ಕುಂದರಿ, ಹಂಗಂದ್ರ ಊಟಕ್ಕೆ ಹಚ್ಕೊಂಡ್ ಬರ್ತೀನಿ. ಅಂದ್ರು ಅಂಜಲಿ, ಹೆತ್ತ ತಾಯಿ ಆದಂಗೆ ಯಾರೂ ಆಗಂಗಿಲ್ಲಲ್ಲ. ಅದಕ್ಕರಿ ಎಲ್ಲರೂ ಹೇಳುದು ತಾಯಿಯೇ ದೇವರು, ತಾಯಿಗಿಂತ ಬಂಧುವಿಲ್ಲ ಅಂತ. ಹೆತ್ತ ತಾಯಿ ಸ್ಥಾನ ಯಾರು ತುಂಬಕ್ಕಾಗಂಗಿಲ್ರಿ, ಯಾರು ತುಂಬಕ್ಕಾಗಂಗಿಲ್ಲ. ಅದಕ್ಕೆ ಪಾಪ ನಮ್ಮ ಅವಿನಾಶ್ಗ ಇಷ್ಟೆಲ್ಲ ತ್ರಾಸ ಆಗಕ್ ಕುಂತತಿ. ಅವನಿಗ ಒಂದು ಹೆತ್ತ ತಾಯಿ ಜೊತೆ ಇದ್ ಬಿಟ್ಟಿದ್ರ ಅವನಿಗೆ ಇಷ್ಟೆಲ್ಲ ತ್ರಾಸ ಆಗ್ತಿದ್ದಿಲ್ಲ. ಹೌದ್ರಿ, ಏನ್ ಮಾಡ್ಬೇಕು, ಎಲ್ಲ ಹಣೆ ಬರ ನೋಡ್ರಿ. ನಾವು ಮಾಡಿದ್ದು ಹೋದ ಜನ್ಮದ ಕರ್ಮ, ಪಾಪ ಪುಣ್ಯ ಫಲ. ಅದು ಏನು ಖರೆ. ಎತ್ತಾಗರ ನನ್ನ ಗೆಳೆಯ ಅವಿನಾಶ ಚಲೋ ಹುಡುಗಿನ ಮದ್ವೆ ಆದ್ರ ಅಷ್ಟ ಸಾಕು ನನಗ. ನಂದು ಅದರಿ ಯಾಕೆ ಇರುದು, ನಾವೆಲ್ಲ ಅದನ್ನ ಮುಂದೆ ನಿಂತು ನೋಡುನಂತ. ನಾಳೆ ಈಗ ಮೊದ್ಲು ಊಟ ಮಾಡೋನ್ ಕುಂದ್ರಿ. ನಿಂದಾತ ಊಟ? ನಿಮ್ಮನ್ ಬಿಟ್ಟು ಮಾಡ್ತೀರೇನ್ರಿ ನಾನು? ಮತ್ತ ಅವಂದು? ಅವ್ರು ಊಟ ಮಾಡಿದ್ರು, ಅವರು ಮಕ್ಕೊಂಡಾರ. ಹೌದನ, ಹೋಗಿ ಇಬ್ರಿಗೂ ತಾಟ ಹಚ್ಕೊಂಬ, ಇಲ್ಲೇ ಕುಂತ ಊಟ ಮಾಡೋನು. ಹ್ಞೂ ರೀ, ಬಂದೆ 2 ನಿಮಿಷ. ನಮ್ಮ ಅಂಜಲಿ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಕಲ್ಪನಾನ ಬಂದು ಬಾಯಿ ಬಿಟ್ಲು. ಇನ್ನು ಹುಡುಗ ಯಾರನ್ನೋದು ಹೆಂಗೆ ಪತ್ತೆ ಹಚ್ಚಬೇಕು, ಇದ ಒಂದು ದೊಡ್ಡ ಪಜಿತಿ ಆಗೈತಿ ನೋಡು. ನಾಳೆ ಮೊದ್ಲು ಅವಿನಾಶಕ್ಕೆ ಭೇಟಿ ಆದ್ರೆ ಏನಾಕೈತಿ ನೋಡಕ್ ಬರ್ತೈತಿ.